ಎಲ್ಲರಿಗೂ ನಮಸ್ಕಾರ. ಲತಾ ಶ್ರಾವಣ್ಯ ಅಡುಗೆ ಮನೆಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಬೇವು ಬೆಲ್ಲನ ಸ್ಪೆಷಲ್ ಆಗಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದು ಮಕ್ಕಳು ಸಹ ಇಷ್ಟಪಟ್ಟು ತಿನ್ನುತ್ತಾರೆ. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಹಾಗೆ ಇದರಲ್ಲಿ ನಾವು ಒಂದು ಬ್ಯೂಟಿ ಟಿಪ್ ಅನ್ನು ಸಹ ಹೇಳ್ತೀವಿ, ಅದನ್ನು ನೀವು ನೋಡಿ ಫಾಲೋ ಆಗಿ. ನಾವು ಬೇವು ಬೆಲ್ಲಗೆ ಏನು ಬೇಕು ಅಂತ ನೋಡೋಣ. ಫಸ್ಟ್ ಮೊದಲನೇದಾಗಿ ಬೇವಿನ ಹೂವು, ಬೆಲ್ಲ, ಕಿಸ್ಮಿಸ್, ಪಿಸ್ತಾ, ಗೋಡಂಬಿ, ಬಾದಾಮಿ, ಮಾವಿನ ಹಣ್ಣು ತುರಿದು ಇಟ್ಕೊಂಡಿದ್ದೀನಿ, ಉರ್ಗಡ್ಲೆ. ಅದ ನಂತರ ಹುಣಸೆಹಣ್ಣು ನೆನೆಸಿಟ್ಕೋಬೇಕು, ಇದು ಹುಳಿ ಹಿಂಡೋದಕ್ಕೆ. ಈಗ ನೋಡಿ, ಈಗ ನಾವು ಮಿಕ್ಸಿ ಜಾರನ್ನು ತಗೊಂಡು ಮಿಕ್ಸಿಗೆ ನಾವು ಉರ್ಗಡ್ಲೆ, ಪಿಸ್ತಾ, ಗೋಡಂಬಿ, ಬಾದಾಮಿ, ಬೆಲ್ಲ ಈ ಐಟಮ್ನ ತಗೊಂಡು ನಾವು ಮಿಕ್ಸಿಗೆ ಮಾಡ್ಕೋಬೇಕು. ದ್ರಾಕ್ಷಿ, ಬೇವು, ಮಾವಿನಕಾಯಿ ತುರು ಇದನ್ನ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ನಾವು ಇದನ್ನ ಪುಡಿ ಮಾಡಿದ್ದೀವಿ. ಈಗ ಇದಕ್ಕೆ ಬೇವಿನ ಹೂವು, ಮಾವಿನಕಾಯಿ ತುರಿ, ದ್ರಾಕ್ಷಿ, ಹುಣಸೆಹಣ್ಣು ರಸ, ಇದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ನಿಮಗೆ ಬ್ಯೂಟಿ ಟಿಪ್ ಅನ್ನ ಹೇಳ್ತೀವಿ ಅಂತ ಹೇಳಿದೀವಿ. ಇವತ್ತು ನಾವು ಅಂಡರೆ ಹೇಗೆ ಹೋಗಿಸ್ಕೊಳ್ಳೋದು ಅಂತ ಹೇಳ್ತೀನಿ. ಮೊದಲಿಗೆ ಒಂದು ಆಲೂಗಡ್ಡೆ ತಗೊಂಡು ಅದನ್ನ ಸಿಪ್ಪೆ ಸಮೇತ ನಾವು ತುರ್ಕೊಳ್ಬೇಕು. ಸಿಪ್ಪೆ ಸಮೇತ ತುರಿದು ಅದನ್ನ, ಆ ತುರಿ ಬರುತ್ತಲ್ವಾ, ಅದನ್ನ ನಾವು ಕಣ್ಣು ಹೇಗೆ ಕಪ್ಪಿರುತ್ತೆ ಆ ಸರ್ಕಿಲ್ ತುಂಬ ಕರೆಕ್ಟಾಗಿ ಪ್ಯಾಕ್ ಥರ ಹಾಕೋಬೇಕು ಪಲ್ಪನ್ನ. ಅದನ್ನ ನಾವು 10 ನಿಮಿಷ ಕಾಲ ನಾವು ಬಿಟ್ಬಿಡ್ಬೇಕು. 10 ನಿಮಿಷ ಆದ ನಂತರ ಸ್ವಲ್ಪ ಬಿಸಿ ನೀರು ತಗೊಂಡು ವಾಶ್ ಮಾಡಿ ಹಾಗೆ ಬಿಟ್ಟರೆ, ಇದನ್ನ ದಿನ ಬಿಟ್ಟು ದಿನ 2 days once ಮಾಡ್ತಾ ಇದ್ರೆ ನಮಗೆ ಕಣ್ಣಿನ ಸುತ್ತ ಕಪ್ಪು ಕಮ್ಮಿ ಆಗುತ್ತೆ. ಈಗ ನೋಡಿ, ಬೇವು ಬೆಲ್ಲ ರೆಡಿ ಆಗಿದೆ. ಇದು ಚಿಕ್ಕ ಮಕ್ಕಳು ಸಹ ಚೆನ್ನಾಗಿ ಇಷ್ಟಪಟ್ಟು ತಿನ್ನುತ್ತಾರೆ. ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ಇದು ನಮ್ಮಮ್ಮನ ಸ್ಪೆಷಲ್ ಉಗಾದಿ ಬೇವು ಬೆಲ್ಲ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನೀವು ಬೇವು ಬೆಲ್ಲನ, ಈ ಸ್ಪೆಷಲ್ ಬೇವು ಬೆಲ್ಲನ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.